ಎಲ್ಲರಿಗೂ ಇವರಂದರೆ ತುಂಬ ಇಷ್ಟ. ಎಲ್ಲರಿಂದಲೂ ಪ್ರೀತಿ ಸಹಕಾರ ಇವರಿಗೆ ದೊರೀತಾ ಇತ್ತು. ಇದರಿಂದನೇ ಏನೋ ದಿವ್ಯಾ ಅವರಿಗೆ ಓದಿನಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಓದಿನ ಕಡೆ ಗಮನವೂ ಕೊಡ್ತಿರಲಿಲ್ಲ. ಪರೀಕ್ಷೆಗಳಲ್ಲಿ ಹೇಳಿಕೊಳ್ಳುವಂಥ ಅಂಕಗಳು ಬರ್ತಿರಲಿಲ್ಲ. ಎಷ್ಟೋ ಸಲ ಪರೀಕ್ಷೆಗಳಲ್ಲಿ ಫೇಲ್ ಆಗಿದ್ದು ಉಂಟು. ಇದನ್ನೆಲ್ಲ ನೋಡಿ ಮಗಳಿಗೆ ಚೆನ್ನಾಗಿ ಓದಿಸ್ಬೇಕು ಅಂತ ತಾಯಿ ಮಿತಾ ಭಾರತಿ ಅವರು ಅವ್ರ ಜೊತೆ ಕುಳಿತು ಪಾಠವನ್ನು ಹೇಳ್ಕೊಡ್ತಾಯಿದ್ರು. ಆದರೂ ಕೂಡ ದಿವ್ಯಾ ಅವರಿಗೆ ಓದು ತಲೆಗೆ ಹತ್ತುತ್ತಲೇ ಇರಲಿಲ್ಲ. ತಾಯಿ ಪಾಠವನ್ನು ಹೇಳಿಕೊಡ್ತಿದ್ರೆ ಅವರ ಗಮನ ಟಿ ವಿ ಕಡೆ ಇರ್ತಿತ್ತು. ಟಿ ವಿಯಲ್ಲಿ ಬರ್ತಿದ್ದ ಹಾಡುಗಳಿಗೆ ಇವರು ಡ್ಯಾನ್ಸ್ ಮಾಡ್ತಾಯಿದ್ರು. ಅದರಲ್ಲೂ ಶ್ರೀದೇವಿ ಅಂದರೆ ಇವರಿಗೆ ತುಂಬ ಇಷ್ಟ. ಆಗಿನ ಕಾಲದಲ್ಲಿ ಶ್ರೀದೇವಿ ಅವರು ಹಿಂದಿ ಚಿತ್ರರಂಗದಲ್ಲಿ ತುಂಬಾ ಪ್ರಮುಖವಾದ ಹೆಸರನ್ನು ಮಾಡಿದರು. ತುಂಬ ಜನ ಅಭಿಮಾನಿಗಳು ಅವರಿಗಿದ್ದರು. ದಿವ್ಯಾ ಭಾರತಿ ಕೂಡ ಒಬ್ಬರು ಆ ಅಭಿಮಾನಿಗಳ ಪಟ್ಟಿಯಲ್ಲಿ ಸೇರ್ಕೊಳ್ತಾರೆ. ಟಿ ವಿಯಲ್ಲಿ ಬರ್ತಿದ್ದ ಶ್ರೀದೇವಿಯವರು ಡ್ಯಾನ್ಸನ್ನು ನೋಡಿ ಅವರಂತೆಯೇ ಇವರು ಮನೆಯಲ್ಲಿ ಡ್ಯಾನ್ಸ್ನ ಮಾಡ್ತಾಯಿದ್ರು. ದಿವ್ಯಾ ಅವರಿಗೆ ಮೊದಲಿನಿಂದಲೂ ಕೂಡ ನೃತ್ಯ, ಅಭಿನಯ ಅಂದರೆ ತುಂಬ ಇಷ್ಟ. ಶಾಲೆಗಳಲ್ಲಿ ವಿವಿಧ ಆಟೋಟಗಳಲ್ಲಿ ಭಾಗವಹಿಸ್ತಾ ಇದ್ರು. ಆಗಿನ್ನ ದಿವ್ಯಾ ಭಾರತಿ ಅವರಿಗೆ 13ರಿಂದ 14 ವರ್ಷ ಇರ್ಬೋದು ಅನಿಸುತ್ತೆ. ಹಿಂದಿ ಚಿತ್ರರಂಗದ ಖ್ಯಾತ ನಿರ್ದೇಶಕರಲ್ಲೊಬ್ಬರಾದ ಕೀರ್ತಿ ಕುಮಾರ್ ಅವರ ಗಮನ ಇವರ ಮೇಲೆ ಬೀಳುತ್ತೆ. ಇವರು ಅಂದಿನ ಕಾಲದಲ್ಲಿ ಖ್ಯಾತ ನಟರಾದ ಗೋವಿಂದ ಅವರ ಸಹೋದರ ಕೂಡ ಹೌದು. ಇವರು ಆ ಒಂದು ಸಮಯದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ನಿರ್ದೇಶನ ಮಾಡಿರ್ತಾರೆ ಹಾಗೂ ತಮ್ಮ ಮುಂದಿನ ಸಿನಿಮಾಕ್ಕಾಗಿ ಹೊಸ ಮುಖದ ನಟಿಯನ್ನು ಹುಡುಕುತ್ತಿರ್ತಾರೆ. ಇಂಥ ಸಂದರ್ಭದಲ್ಲೇ ಇವರ ಕಣ್ಣಿಗೆ ಬಿದ್ದಿದ್ದು ದಿವ್ಯಾ ಭಾರತಿ ಅವರು. ಸ್ಟಾರ್ಟಿಂಗಲ್ಲಿ ದಿವ್ಯಾ ಆಗಲಿ ಅವ್ರ ತಂದೆ ಆಗಲಿ ಒಪ್ಪಿರೋದಿಲ್ಲ. ಕಾರಣ ಏನಂದರೆ ದಿವ್ಯಾಗಿನ ಚಿಕ್ಕ ವಯಸ್ಸು ಅಂತ. ದಿವ್ಯಾ ಅವ್ರ ತಂದೆಯನ್ನು ಒಪ್ಪಿಸೋದಕ್ಕೆ ಕೀರ್ತಿ ಕುಮಾರ್ ಅವರು ದಿವ್ಯಾ ಅವ್ರ ಮನೆಗೆ ಸಾಕಷ್ಟು ಸಲ ಬಂದಿರ್ತಾರೆ. ಆದರೆ ಅವ್ರ ತಂದೆ ಯಾವುದೇ ಕಾರಣಕ್ಕೂ ಒಪ್ಪಿರೋದಿಲ್ಲ.